ಬುಲೆಟ್ ಎದೆಯ ಒಳಗೆ ಹೊಕ್ಕಿತ್ತು, ಅದನ್ನು ತೆಗೆಯಲಾಗಿದೆ. 6.35 mm ಬುಲೆಟ್ನಿಂದಲೇ ಸಾವನ್ನಪ್ಪಿರೋದು. ಹೃದಯ, ಶ್ವಾಸಕೋಶ, ಹೊಟ್ಟೆಯ ಭಾಗಕ್ಕೂ ಕೂಡ ಬುಲೆಟ್ ತಗುಲಿದೆ. ದೇಹದ ಬೇರೆ ಯಾವ ಭಾಗಕ್ಕೂ ಡ್ಯಾಮೇಜ್ ಆಗಿಲ್ಲ. ಪಿಸ್ತೂಲ್ ಹಿಡಿದಿದ್ದ ಫಿಂಗರ್ ಟೆಸ್ಟ್ ಅನ್ನ ಮಾಡಲಾಗಿದೆ. ರಕ್ತ, ಬೆರಳಿನ ಸ್ಯಾಂಪಲ್ ಅನ್ನ FSLಗೆ ರವಾನೆ ಮಾಡಲಾಗಿದೆ ಅಂತ ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಅರವಿಂದ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉದ್ಯಮಿ CJ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಿದ ಬಳಿಕ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಅರವಿಂದ್ ಅವರು, ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು. ಅವರ ಮಾಹಿತಿಯ ಮೇರೆಗೆ ಮರಣೋತ್ತರ ಪರೀಕ್ಷೆಯಲ್ಲಿ ಏನೆಲ್ಲ ವಿಚಾರಗಳು ಓದಿದೆ, ಕಾಸ್ ಆಫ್ ಡೆತ್ ಏನು, ಏನೆಲ್ಲ ಇಂಜೂರ್ ಆಗಿದೆ, ಏನೇನು ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಿ ಸರ್. ಓಕೆ, ಸೊ ನನಗೆ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ. ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ವೂಂಡ್ ಒಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಏನೇನೆಲ್ಲ ಸ್ಯಾಂಪಲ್ಸ್ ಈಗ ಕಲೆಕ್ಟ್ ಮಾಡ್ಕೊಳ್ಳಿ. ಬುಲೆಟ್ ಸೈಜ್ ಏನು ಅಂತ ಗೊತ್ತಾಗಿದೆ? ಬುಲೆಟ್ ಸಿಂಗಲ್ ಬುಲೆಟ್ ದೊರಕಿದ್ದು ಅದರ ಸೈಜ್ 6.35 mm ಅಂತ ಹೇಳಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸಿ, ಫಾರ್ಮಲ್ ರಿಪೋರ್ಟ್ ಬರಬೇಕು. ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ. ಮತ್ತೆ ಬ್ಲಡ್ ಒಂದು ಸ್ಯಾಂಪಲ್ ತಗೊಂಡಿದ್ದಾರೆ. DNA ಸಂಬಂಧಪಟ್ಟಂತೆ ಅದಕ್ಕೆಲ್ಲ ಬೇಕಾಗಿರುತ್ತೆ, ಅದೊಂದು ಸ್ಯಾಂಪಲ್ ತಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಒಂದು CT ಸ್ಕ್ಯಾನ್ ಕೂಡ ಮಾಡಿದ್ದಾರೆ. ಅದು ರಿಪೋರ್ಟ್ ಬಂದಿಲ್ಲ, ಅಂದ್ರೆ ರಿಪೋರ್ಟ್ ದೊರಕಿರುತ್ತೆ, ನನ್ಗೆ ಗಮನಕ್ಕೆ ಬಂದಿಲ್ಲ. ಯಾವ ಇದರಲ್ಲಿದೆ, ಒಂದು ಸಿಂಗಲ್ ಬುಲೆಟ್, ಬೇರೆ ಇನ್ನೇನು ಕಾರಣಗಳು ಇರುತ್ತೆ, ಜನರಲಿ ಆಸ್ ಅ ಪಾರ್ಟ್ ಆಫ್ ಫಾರ್ಮಾಲಿಟಿ ಈ ವಿಚಾರದಲ್ಲಿ ಮಾಡಿರ್ತಾರೆ. ಸರ್, ಈಗ ಕಲೆಕ್ಟ್ ಮಾಡಿರೋ ಸ್ಯಾಂಪಲ್ಸ್ ಎಲ್ಲ ಪೊಲೀಸರು ಹ್ಯಾಂಡ್ ಓವರ್ ಮಾಡ್ತಾರೆ, ಅದು FSL ಅಂತ ಹೇಳಿದ್ರು. ಸೊ ಪೊಲೀಸರು ಗಮನದಲ್ಲಿಟ್ಟು FSLಗೆ ಅವ್ರ ಮುಖಾಂತರ ಹ್ಯಾಂಡ್ ಓವರ್. ಇದು ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಅರವಿಂದ್ ಅವರು ನೀಡಿರುವಂತಹ ಮಾಹಿತಿ. ಫಾರ್ಮಲ್ ರಿಪೋರ್ಟ್ ಇನ್ನೂ ಬರಬೇಕಿದೆ. ಈಗ ನಮಗಿರುವ ಮಾಹಿತಿಯ ಪ್ರಕಾರ ಅವರ ದೇಹವನ್ನು ಹೊಕ್ಕಿದ್ದು ಸಿಂಗಲ್ ಬುಲೆಟ್, ಅದು 6.35 mm ಬುಲೆಟ್ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅವರ ಹೃದಯ, ಶ್ವಾಸಕೋಶ ಹಾಗೆ ಹೊಟ್ಟೆಯ ಭಾಗವನ್ನು ಸೀಳ್ಕೊಂಡು ಹೋಗಿದೆ. ಅದು ಎಕ್ಸಿಟ್ ವೂಂಡ್ ಇಲ್ಲ. ಹೃದಯದ ಹಿಂಭಾಗದವರೆಗೂ ಬುಲೆಟ್ ಹೋಗಿದೆ, ಆದರೆ ಎಕ್ಸಿಟ್ ವೂಂಡ್ ಅಂದರೆ ಬುಲೆಟ್ ಹೊರಗಡೆ ಬಂದಂತಹ ಗಾಯದ ಗುರುತುಗಳೇನೂ ಇರಲಿಲ್ಲ. ಬುಲೆಟ್ ಒಳಗಡೆಯೇ ಇತ್ತು. ಆ ಬುಲೆಟನ್ನು ನಾವು ಹೊರಗಡೆಗೆ ತೆಗೆದು ಅದನ್ನು ಕೂಡ FSLಗೆ ಕಳುಹಿಸಿಕೊಟ್ಟಿದ್ದೇವೆ. ಹಾಗೆ CJ ರಾಯ್ ಅವರ ಫಿಂಗರ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಎಲ್ಲವನ್ನೂ ಕೂಡ ಮಾದರಿಗಳನ್ನು ಸಂಗ್ರಹಿಸಿ ಅದನ್ನು ಕೂಡ ಕಳುಹಿಸಿಕೊಟ್ಟಿದ್ದೇವೆ. ಅವರ ಬೆರಳುಗಳಲ್ಲಿ ಶೂಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅವರೇನು ತಮ್ಮ NP ಬೋರ್ 0.25ನ ಪಿಸ್ತೂಲಿನಿಂದ ಏನು ಶೂಟ್ ಮಾಡ್ಕೊಂಡಿದ್ರು, ಆ ಶೂಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಆ ಟ್ರಿಗರ್ ಒತ್ತಿರ್ತಾರಲ್ಲ, ಅವರ ಬೆರಳ ಮೇಲೆ ಗನ್ ಪೌಡ್ರನ್ನ ರೆಸಿಡಿಯಲ್ಸ್ ಏನಾರೋ ಇದೆಯಾ ಅಂತೇಳಿ ಅದನ್ನು ಕೂಡ ಚೆಕ್ ಮಾಡಬೇಕು. ಹಾಗಾಗಿ ಅದಕ್ಕೂ ಕೂಡ ನಾವು FSLಗೆ ರವಾನೆಯನ್ನು ಮಾಡಿದ್ದೇವೆ, ಮಾದರಿಗಳನ್ನು ಸಂಗ್ರಹಿಸಿ ಅಂತೇಳಿ ಡಾಕ್ಟರ್ ಅರವಿಂದ್ ಅವರು, ವೈದ್ಯಕೀಯ ಅಧೀಕ್ಷಕರು, ಬೌರಿಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಪೋಸ್ಟ್ ಮಾರ್ಟಮ್ ಆಗಿದೆ. ಈಗಲೂ ಕೂಡ ಬೌರಿಂಗ್ ಆಸ್ಪತ್ರೆಯ ಮಾರ್ಚುರಿಯ ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರ ಮೃತದೇಹವನ್ನು ಇಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಮೃತದೇಹವನ್ನು ತೆಗೆದುಕೊಳ್ತೇವೆ ಅಂತ ಅವರ ಕುಟುಂಬಸ್ಥರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಮೃತದೇಹವನ್ನು ಸಂರಕ್ಷಿಸಿ ಇಡಲಾಗಿದೆ ಅಲ್ಲಿ. ನಾಳೆ ಮಧ್ಯಾಹ್ನದ ವೇಳೆಗೆ ಇವರ ಅಂತ್ಯಕ್ರಿಯೆ ಕೂಡ ನೆರವೇರುವ ಸಾಧ್ಯತೆಗಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.